ಸ್ನೇಹಿತರೆ, ಬರುವಂತ ಏಪ್ರಿಲ್ 1ನೇ ತಾರೀಕಿನಿಂದ ಯುಪಿಐ ಅದೇ ರೀತಿಗೆ ಫೋನ್ ಪೇಗಳೆಲ್ಲ ಬಂದ್ ಮಾಡ್ತಿದ್ದಾರೆ. ಯಾಕೆ ಬಂದ್ ಆಗತ್ತೆ ಒಂದೊಂದ ತಿಳಿಸ್ಕೊಡ್ತಾನೆ. ಇನ್ನೊಂದು ಮಾಹಿತಿ, ಈ ಒಂದು ಮೊಬೈಲ್ ನಲ್ಲಿ ಇನ್ ಮುಂದೆ ಫೋನ್ ಪೇ ಆಗ್ಬಹುದು, ಪೇಟಿಎಂ ಆಗ್ಬಹುದು, ಯುಪಿಐಗಳು ನಡೆಯೋದಿಲ್ಲ. ಅದ್ ಯಾಕೆ ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಅದ್ರ ಜೊತೆಯಲ್ಲೇ ಈಗ ಯಾರ್ಯಾರು ಒಂದು ಸಲಿನೋ 2 ಸಾರಿನೋ 3 ಸಾರಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಾ ಪ್ರತಿ ತಿಂಗಳು, ಅವ್ರಿಗೆ ಒಂದು ಹೊಸ ರೂಲ್ಸ್ ಆಗಿರತ್ತೆ. ಕಡ್ಡಾಯವಾಗಿ ಇನ್ನು ಮೇಲೆ ದಂಡ ಕೂಡ ಪಾವತಿ ಮಾಡ್ಬೇಕಾಗತ್ತೆ. ಫೋನ್ ಪೇ ಅವರಿಗೆ ಮತ್ತು ಪೇಟಿಎಂ ದವರಿಗೆ ಎಷ್ಟು ದಂಡ ಪಾವತಿ ಮಾಡಬೇಕು ಏನು ಅಂತ ಯಾವ್ಯಾವ ರೂಲ್ಸ್ ಬಂದಿದೆ ಒಂದೊಂದ ತಿಳಿಸ್ಕೊಡ್ತಾನೆ. 2025ರ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲ ಒಂದು ದರ ಹೆಚ್ಚಿಗೆ ಮಾಡ್ತಿದ್ದಾರೆ ಅಂದ್ಮೇಲೆ ಇಂಥ ಒಂದು ಕಂಪನಿಯವರು ಕೂಡ ಹೆಚ್ಚಿಗೆ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು, ಜಿಯೋ ಸಿಮ್ ದವರು ದರವನ್ನು ಹೆಚ್ಚಿಗೆ ಮಾಡಿದ್ರು, ಏರ್ಟೆಲ್ ಸಿಮ್ ದವರು ದರ ಹೆಚ್ಚಿಗೆ ಮಾಡಿದ್ರು, ಪ್ರತಿಯೊಂದು ಸಿಮ್ ದವರು ಕೂಡ ದರ ಹೆಚ್ಚಿಗೆ ಮಾಡಿದ್ರು. ಇನ್ಮೇಲೆ ಫೋನ್ ಪೇ ದವರು ಕೂಡ ಒಂದು ಚಾರ್ಜಸ್ ಅನ್ನ ಇಟ್ಟಿದ್ದಾರೆ. ಅದ ನಂತರ ಪೇಟಿಎಂ ದವರು ಕೂಡ ಒಂದು ಚಾರ್ಜಸ್ ಅನ್ನ ಇಟ್ಟಿದ್ದಾರೆ. ಅದರ ಬಳಿಕ ಯುಪಿಐ ಆಗಬಹುದು, ಫೋನ್ ಪೇ ಯೂಸ್ ಮಾಡೋರಿಗೆ ಇನ್ನು ಮುಂದೆ ಕೆಲವೊಂದು ಮೊಬೈಲ್ ದವರಿಗೆ ಮಾತ್ರ ಫೋನ್ ಪೇ ಯೂಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಉಳಿದಂತ ಮೊಬೈಲ್ ದವರಿಗೆ ಅವಕಾಶ ಕೊಡೋದಿಲ್ಲ. ಇದೊಂದು ಹೊಸ ರೂಲ್ಸ್. ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಪ್ರತಿಯೊಂದು ಮಾಹಿತಿ. ವಿಡಿಯೋ ಒಂದೇವರೆಗೂ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಘಟನೆ ನಡೆದಿತ್ತು. ಅದು ನಿಮ್ಗೆ ಗೊತ್ತಿರುವಂತೆ ಆ ಒಂದು ಫೋನ್ ಪೇ ಮಾಲೀಕ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಕನ್ನಡದವರಿಗೆ ಕೆಟ್ಟದಾಗಿ ಬೈದಿದ್ದ. ಈ ಒಂದು ವಿಷಯ ನಿಮ್ಗೆ ಗೊತ್ತಿರತ್ತೆ. ಅದರ ಸಲುವಾಗಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 4 ರಿಂದ 5 ಕೋಟಿ ಜನ ಇದ್ದವರು ಫೋನ್ ಪೇ ಅನ್ನ ಅನ್ಇನ್ಸ್ಟಾಲ್ ಮಾಡಿದ್ರು. ಅಂದ್ರೆ ಆ ಒಂದು ಫೋನ್ ಪೇ ನ ಬಂದ್ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ರು ಕೂಡ ಮೊಬೈಲ್ ನಿಂದ ಫೋನ್ ಪೇನ ಯೂಸ್ ಮಾಡ್ತಾ ಇದ್ದಿದ್ದಲ್ಲ, ಪ್ರತಿಯೊಬ್ರು ಕೂಡ ಅದನ್ನ ರದ್ದು ಮಾಡಿದ್ರು. ಆ ಒಂದು ಕಂಪನಿ ಮಾಲೀಕ ಇದ್ದವನು ಕರ್ನಾಟಕ ರಾಜ್ಯಕ್ಕೆ ಸಾರಿ ಕೇಳಿದಾಗ ಕರ್ನಾಟಕ ಜನರಿಗೆ ಆಗ ಮತ್ತೆ ಫೋನ್ ಪೇ ಎಲ್ಲರೂ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನೋಡಿ ಸ್ನೇಹಿತರೆ, ಅವರು ಅದರಲ್ಲಿ ಅಂತ ತೆಗೆಯೋದಿಲ್ಲ, ಒಟ್ಟೆ ದರ ಹೆಚ್ಚಿಗೆ ಮಾಡ್ತಾರೆ. ಒಟ್ಟಾರೆ ಪ್ರತಿಯೊಬ್ಬರು ಕೂಡ ಫೋನ್ ಪೇ ಬೇಕು, ಪೇಟಿಎಂ ಬೇಕು, ಗೂಗಲ್ ಪೇ ಬೇಕು. ಅದ ನಂತರ ಭಾರತ್ ಪೇ ಅಂತೇಳಿ ಹೊಸ ಒಂದು ಆ್ಯಪ್ ರಿಲೀಸ್ ಮಾಡಿದ್ದಾರೆ. ಅದನ್ನು ಕೂಡ ಬಳಸ್ಕೋಬಹುದು. ಅದು ಕೂಡ ತುಂಬಾ ಒಳ್ಳೆ ರೀತಿ ಇದೆ. ಇದ್ರಾಗ ಏನು ಫೋನ್ ಪೇ ಇದೆಲ್ಲ ಅದೇ ರೀತಿ ಸೇಮ್ ಟು ಸೇಮ್ ಫೋನ್ ಪೇ ರೀತಿಯಲ್ಲಿ ಭಾರತ್ ಪೇ ಇದೆ. ಅದು ಕೂಡ ಬಳಸ್ಕೊರೆ ತುಂಬಾ ಹೆಲ್ಪ್ ಇರತ್ತೆ. ಅದ ನಂತರ ಈ ಒಂದು ಫೋನ್ ಪೇದಲ್ಲಿ ಕೂಡ ಚಾರ್ಜಸ್ ಎಷ್ಟೆಷ್ಟು ಹೆಚ್ಚಿಗೆ ಮಾಡ್ತಾರೆ ಅಂತ ತುಂಬಾ ಜನ ಕೇಳ್ಬೋದು. ನೋಡಿ, ಮೊದಲಿಗೆ ಏನಿತ್ತಲ್ಲ, ಬ್ಯಾಂಕ್ನವರು ಅಷ್ಟು 1 ಸಾರಿ 2 ಸಾರಿ 3 ಸಾರಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಮೊದಲೇ 5ನೇ ಸಾರಿ 6ನೇ ಸಾರಿ ಮಾಡಕ್ ಹೋದ್ರೆ ಚಾರ್ಜಸ್ ಅನ್ನ ತಗೋತಾರೆ. 1 ಸಾರಿ ಮಾಡಿದ್ರೆ 10 ರೂಪಾಯಿ 15 ರೂಪಾಯಿ, 2 ಸಾರಿ ಮಾಡಿದ್ರೆ 50 60 ರೂಪಾಯಿ, ಈ ರೀತಿ ಚಾರ್ಜಸ್ ಇಟ್ಟಿದ್ದಾರೆ. ಅದು ನಿಮ್ಗೆ ಗೊತ್ತಿರೋದಲ್ಲ, ಪ್ರತಿ ತಿಂಗಳು ಹಣ ಕಟ್ ಆಗತ್ತೆ. ನೀವಂತರ ಏನೋ ಕಟ್ ಮಾಡಿದ್ರೆ ಅಂತೇಳಿ ಅದು ಫೋನ್ ಪೇದು ಟ್ರಾನ್ಸಾಕ್ಷನ್ ಮಾಡಿದಂತ ಒಂದು ಸರ್ವಿಸ್ ಚಾರ್ಜ್ ಆಗಿರತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನ್ ಮಾಡ್ತಿದ್ದಾರೆ ಅಂದ್ರೆ, ಮೊಬೈಲ್ ಬಳಸೋರು ಯಾಕೆ ಬಂದ್ ಮಾಡ್ತಿದ್ದಾರೆ ಫೋನ್ ಪೇ ನೋಡಿ. ಈಗ ಒಂದು ಸಿಮ್ ತಗೊಂಡಿರ್ತಾರ, ಆ ಒಂದು ಸಿಮ್ ನಲ್ಲಿ ನಂಬರ್ ಇರತ್ತೆ. ಆ ಒಂದು ನಂಬರು ತಗೊಂಡಿರ್ತಾರ, ಬ್ಯಾಂಕ್ ನಲ್ಲಿ ಕೊಟ್ಟಿರ್ತಾರ. ಅದು ಕೂಡ ಫೋನ್ ಪೇ ಕೂಡ ಚಾಲ್ತಿ ಮಾಡಿರ್ತಾರ. ಫೋನ್ ಪೇ ಬಳಸೋದಿಲ್ಲ ಮತ್ತು ಮೊಬೈಲ್ ನಂಬರ್ ಕೂಡ ಯೂಸ್ ಮಾಡ್ತಿರಲ್ಲ. ಆದ್ರೆ ಒಟ್ಟಾರೆ ಬ್ಯಾಂಕ್ ನಲ್ಲಿ ಕೊಟ್ಟಿರ್ತಾರ, ಆದ್ರೆ ನಿಮ್ ಚಾಲ್ತಿಯಲ್ಲಿ ಇರೋದಿಲ್ಲ. ಆ ಒಂದು ಮಾತಾಡೋದಕ್ಕೆ ಅಷ್ಟೇ ಇರತ್ತೆ. ಅದ ನಂತರ ಆ ಒಂದು ಫೋನ್ ಪೇ ಕೂಡ ಯೂಸ್ ಮಾಡಲ್ಲ, ಬ್ಯಾಂಕ್ ನಲ್ಲಿ ಕೊಟ್ಟಿರ್ತಾರೆ. ಮತ್ತು ಸಿಮ್ ಕೂಡ ಯೂಸ್ ಮಾಡೋದಿಲ್ಲ ಕೆಲವು ಸಾರಿ. ಅಂತವ್ರಿಗೆ ಅಲ್ಲಿ ಫೋನ್ ಪೇನ ಬಂದ್ ಮಾಡ್ತಿದ್ದಾರೆ, ಅಂತವ್ರಿಗೆ ಫೋನ್ ಪೇನ ತೆಗಿತಿದ್ದಾರೆ. ಒಟ್ಟಾರೆ ಈಗ ಬ್ಯಾಂಕ್ ನಲ್ಲಿ ಕೊಟ್ಟಿರ್ತಾರೆ ನಂಬರು, ಫೋನ್ ಪೇ ಕೂಡ ಯೂಸ್ ಮಾಡ್ತೀರಾ ಆದ್ರೆ ಮಾಡ್ತಿರಲ್ಲ, ಫೋನ್ ಪೇ ಮಾಡಿರ್ತೀರ ಆದ್ರೆ ಮಾಡ್ತಿರಲ್ಲ, ಅಂತ ಒಂದು ಫೋನ್ ಪೇ ಯೂಸ್ ಮಾಡ್ತಿದ್ದಾರೆ. ಅಂತ ಒಂದು ಫೋನ್ ಪೇನ ಬಂದ್ ಮಾಡ್ತಿದ್ದಾರೆ ಫೋನ್ ಪೇ ಕಂಪನಿಯಿಂದ. ಇದೊಂದು ಹೊಸ ರೂಲ್ಸ್ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿ ಆಗತ್ತೆ. ಇದು ಕನ್ಫರ್ಮ್ ಕೊಟ್ಟಿರುವಂತದ್ದು. ಇನ್ನೊಂದು ಏನಂದ್ರೆ, ಪ್ರತಿ ತಿಂಗಳ ನಿಮ್ಗೆ ಇಷ್ಟು ಕಟ್ ಆಗತ್ತೆ. ಈಗ ಏಪ್ರಿಲ್ 1ನೇ ತಾರೀಕಿನಿಂದ ಅಂದ್ರೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿನೂ ಈ ರೀತಿ ಕಟ್ ಹೋಗತ್ತೆ. ಈಗ ಸುಮಾರು ಈಗ ಲಾಸ್ಟ್ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗಲೇ ತಿಳಿಸ್ಕೊಟ್ರಂತೆ, ಯಾರು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಲ್ಲ, ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿಸ್ಕೊಳ್ಳಿ, ಅಪ್ಡೇಟ್ ಮಾಡಿಸ್ಕೊಳ್ಳಿ. ಆಮೇಲೆ ಮತ್ತೆ ಫೋನ್ ಪೇ ಸ್ಟಾರ್ಟ್ ಆಗತ್ತೆ. ಹಳೆಯ ಫೋನಿನಲ್ಲಿ ಈ ಒಂದು ಫೋನ್ ಪೇಗ ಯೂಸ್ ಆಗೋದಿಲ್ಲ. ಇದೊಂದು ರೂಲ್ಸ್ ಆಗಿರತ್ತೆ. ಇನ್ನೊಂದು ಇದೆಯಲ್ಲ, ಇದು ಸುಮಾರು 10 ರೂಪಾಯಿ 20 ರೂಪಾಯಿ 30 ರೂಪಾಯಿಗೆ ಚಾರ್ಜಸ್ ಹಿಡಿತಿದ್ದಾರೆ ಫೋನ್ ಪೇ ಅವರು, ಪೇಟಿಎಂ ದವರು. ಯಾಕಂದ್ರೆ ಎಲ್ಲ ದರ ಹೆಚ್ಚಿಗೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಈಗ ಫೋನ್ ಪೇ ದರ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಇಷ್ಟಿಷ್ಟು ಅಂತೇಳಿ ಫ್ರೀ ಇರತ್ತೆ ಒಂದು ತಿಂಗಳಲ್ಲಿ. ಅದಾದ್ಮೇಲೆ ಹಣ ತಗೋತಾರೆ. ಇವು ಪ್ರತಿ ತಿಂಗಳು ಮಂತ್ ಎಂಡಿನಲ್ಲಿ ನಿಮ್ಗೆ ಹಣ ಕೂಡ ಕಟ್ ಆದ್ರೆ ಆಗ್ಬೋದು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಜನ ಟ್ರಾನ್ಸಾಕ್ಷನ್ ಮಾಡಕ್ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಇಷ್ಟು ಅಂತೇಳಿ ಅಮೌಂಟ್ ತೆಗೆದಿಟ್ಕೊಳ್ಳಿ. ಅಮೌಂಟ್ ಯೂಸ್ ಮಾಡಿ ಫೋನ್ ಪೇ ಯೂಸ್ ಮಾಡಕ್ ಹೋದ್ರೆ ಸರ್ವಿಸ್ ಚಾರ್ಜ್ ಅಂತ ಕಟ್ ಮಾಡ್ಕೋತಾರೆ. ನಿಮ್ ಇಷ್ಟ, ಬಳಕೆ ಮಾಡೋರು ಬಳಕೆ ಮಾಡಿ, ಅಥವಾ ಹಣ ಕಟ್ ಆದ್ರೂ ಕೂಡ ನಡೀತೆ, ನಾವು ಟ್ರಾನ್ಸ್ಫರ್ ಮಾಡ್ಕೋತೇವೆ ಅಂದ್ರೆ ಮಾಡ್ಕೋಬಹುದು. ರೂಲ್ಸ್ ಆಗಿರತ್ತೆ. ನಮ್ಮ ಕರ್ತವ್ಯ ತಿಳಿಸ್ಕೊಡೋದು, ನಾವು ತಿಳಿಸ್ಕೊಟ್ಟಿರ್ತೇವೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ನೀವು ಯೂಸ್ ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿ. ದಯವಿಟ್ಟು ಹೇಳಿದ್ದೇನೆ, ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀವಿ.